ಪ್ರಜಾಪೀತ ಬ್ರಹ್ಮಕುಮಾರಿಸ್ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ಆಗಸ್ಟ್ 25ರಂದು ಸಕರಾಯಪಟ್ಟಣ ಬಾಣಾವರ ರಸ್ತೆ ಬನ್ನಿಮರ ಸಮೀಪ ಶಿವದರ್ಶನ ಭವನ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬ್ರಹ್ಮಕುಮಾರಿಸ್ ಈಶ್ವರೀಯ ವಿಶ್ವವಿದ್ಯಾಲಯದ ಭಾಗ್ಯಕ್ಕ ಅವರು ತಿಳಿಸಿದರು. ಕಾರ್ಯ ಸಂಪನ್ನತೆಯನ್ನ 25 ಆಗಸ್ಟ್ ಇದೇ ತಿಂಗಳು ಭಾನುವಾರ ಬೆಳಗ್ಗೆ 10 ಉದ್ಘಾಟನೆ ಆಗುತ್ತೆ. ಅದಕ್ಕೆ ಮುಂಚಿತವಾಗಿ ಬೆಳಗ್ಗೆ 9 ಪೂರ್ಣ ಕುಂಭದೊಂದಿಗೆ ಶೋಭಾಯಾತ್ರೆ, ಶಾಂತಿ ಯಾತ್ರೆ ಇಡೀ ಆ ಊರಲ್ಲಿ ಎಲ್ಲ ಕಡೆನೂ ಕೂಡ ಮೆರವಣಿಗೆ ಇರುತ್ತೆ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭವನದ ಉದ್ಘಾಟನೆಯನ್ನು ರಾಜಯೋಗಿನಿ ಬ್ರಹ್ಮಕುಮಾರಿ ಡಾಕ್ಟರ್ ಅಂಬಿಕಾಜಿ ಅವರು ಉದ್ಘಾಟಿಸಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಕೋರಿದರು. ಜೊತೆಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಳ್ಳಲಿಕ್ಕೆ ನಮ್ಮ ಕರ್ನಾಟಕದ ವಲಯ ಕೇಂದ್ರದ ರಾಜಯೋಗಿನಿ ಬ್ರಹ್ಮಕುಮಾರಿ ಅಂಬಿಕಾಜಿಯವರು ವಿಶೇಷವಾಗಿ ಆಗಮಿಸ್ತಾ ಇದ್ದಾರೆ. ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಗಣ್ಯರು, ಈಶ್ವರೀಯ ವಿದ್ಯಾರ್ಥಿಗಳು, ಸಾರ್ವಜನಿಕರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸೋರಿದ್ದಾರೆ. ಅದನ್ನು ತಮಗೆ ಇನ್ವಿಟೇಷನಲ್ಲಿ ಎಲ್ಲರ ಹೆಸರುಗಳಿದೆ. ಬಾಕಿ 2010ನೇ ಇಸ್ವಿಯಲ್ಲಿ ಈ ಒಂದು ಸೇವಾ ಕೇಂದ್ರದ ಸ್ಥಾಪನೆ ಆಯಿತು. ಈಗ 14 ವರ್ಷಗಳಾಯಿತು. ಬಾಡಿಗೆ ಮನೆಯಿಂದ ಆರಂಭ ಆದಂತಹ ಒಂದು ಸೇವೆ ಇಡೀ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಪರಮಾತ್ಮನ ಒಂದು ದಿವ್ಯ ಸಂದೇಶವನ್ನು, ಪರಮಾತ್ಮನ ಅವತರಣೆಯ ಸಂದೇಶವನ್ನು ಕೊಡ್ತಾ ಅನೇಕರಲ್ಲಿ ಒಂದು ಸತ್ಯ ಜ್ಞಾನದ ಬೆಳಕನ್ನು ಜಾಗೃತಿ ಮೂಡಿಸುವಂತಹ ವಿಶೇಷ ಕಾರ್ಯಕ್ರಮಗಳು ನೂರಾರು ಕಾರ್ಯಕ್ರಮಗಳಾಗಿದೆ. ಸಾವಿರಾರು ಜನರಿಗೆ ಇದರ ಲಾಭನೂ ಕೂಡ ಆಗಿದೆ. ಹಾಗೆ ಅನೇಕರು ಈಶ್ವರೀಯ ವಿದ್ಯಾರ್ಥಿಗಳಾಗಿ ಪ್ರತಿನಿತ್ಯನೂ ಈ ಈಶ್ವರೀಯ ಜ್ಞಾನ ಮತ್ತು ರಾಜಯೋಗದ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಅದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಈ ಭವನ ಇನ್ನೂ ಅನೇಕ ಆತ್ಮಗಳಿಗೆ ಪರಮಾತ್ಮನ ಒಂದು ದಿವ್ಯ ಅನುಭೂತಿಯನ್ನು ಮಾಡಿಸ್ತಕ್ಕಂತಹ, ಶಿವನ ನಿಜವಾದ ಸತ್ಯ ದರ್ಶನವನ್ನು ಮಾಡಿಸ್ತಕ್ಕಂತಹ ಒಂದು ಅದ್ಭುತ ಸ್ಥಾನ ಇದು. ಇದು ಕೇವಲ 4 ಗೋಡೆಗಳ ಕಟ್ಟಡ ಅಲ್ಲ, ಇದೊಂದು ಚೈತನ್ಯವಾದ ಶಿವಾಲಯ, ಶಿವನ ಒಂದು ಮಂದಿರ. ಇದು ಎಲ್ಲಿ ಶಿವನ ದರ್ಶನನೂ ಆಗುತ್ತೆ, ಶಿವನೊಂದಿಗೆ ಸಂಬಂಧವನ್ನು ಜೋಡಿಸ್ತಕ್ಕಂತಹ ರಾಜಯೋಗವನ್ನು ಇಲ್ಲಿ ಕಲಿಸ್ಕೊಡ್ಲಾಗುತ್ತೆ. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಮಾನವೀಯ ಮೌಲ್ಯಗಳು, ಅದರಲ್ಲೂ ವಿಶೇಷವಾಗಿ ಮಕ್ಕಳಿಗೆ, ಇವತ್ತಿನ ಯುವ ಪೀಳಿಗೆಗೆ ಒಂದು ಭ್ರಾತೃತ್ವದ ಭಾವನೆಯನ್ನು ಮೂಡಿಸುವಂತಹ ಒಂದು ವಿಶೇಷ ಕಾರ್ಯಗಳು ಅಲ್ಲಿ ನಡೆಯುತ್ತೆ. ಅದಕ್ಕೆ ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಸಹೋದರಿಯರು ಅವಿಶ್ರಾಂತವಾಗಿ ಮತ್ತು ನಿಸ್ವಾರ್ಥವಾಗಿ ಈ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದು ಎಲ್ಲರಿಗೂ ತಲುಪಿಸುವಂತಹ ಒಂದು ಮಹಾ ಕಾರ್ಯ ತಮ್ಮೆಲ್ಲರದು ಆಗಿದೆ. ಯಾಕೆಂದರೆ ನಾವು ಪ್ರತಿ ಹಳ್ಳಿ, ಪ್ರತಿ ಮನೆಗೆ ತಲುಪಕ್ಕಾಗಲ್ಲ. ತಾವು ಮಾಧ್ಯಮ ಮಿತ್ರರು ಖಂಡಿತವಾಗೂ ಅಂತಹ ಒಂದು ಮಹಾನ್ ಕಾರ್ಯವನ್ನು ಮಾಡುವಂತಹ ಒಂದು ಅವಕಾಶ ಪರಮಾತ್ಮ ನಿಮಗೆ ಕೊಟ್ಟಿದ್ದಾರೆ. ತಾವು ಯಾವಾಗಲೂ ಸಹಯೋಗಿಗಳಾಗಿದ್ದೀರಿ. ಮತ್ತು ಹೀಗೆ ತಮ್ಮ ಸಹಯೋಗ ಇರಲಿ. ಇನ್ನು ಮುಂದಿನ ವಿಶಾಲವಾದ ಕಾರ್ಯದಲ್ಲಿ ತಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ. ಆ ದಿನನೂ ಕೂಡ ತಾವೆಲ್ಲರೂ ತಮ್ಮ ಪರಿವಾರದೊಂದಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಸಂಪೂರ್ಣ ಸಫಲತೆಗೆ ತಮ್ಮೆಲ್ಲರ ಪೂರ್ಣ ಸಹಕಾರ ಬೇಕಂತ ತಮ್ಮೆಲ್ಲರಲ್ಲೂ ಆತ್ಮೀಯವಾಗಿ ವಿನಂತಿಸಿಕೊಳ್ತೇವೆ. ಸುದ್ದಿಗೋಷ್ಠಿಯಲ್ಲಿ ಯಶೋಧ, ರಾಯಪ್ಪ, ಶಿವಣ್ಣ ಉಪಸ್ಥಿತರಿದ್ದರು.